ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟ ಕೋಲಾರ ಮೂಲದ ಸಹನ ಮಗಳನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗಳು ನಿನ್ನೆ ವಿಜಯೋತ್ಸವಕ್ಕೆ ಹೋಗಿದ್ಲು. ಅವ್ಯವಸ್ಥೆ ಕಾರಣದಿಂದ ನನ್ನ ಮಗಳ ಸಾವಾಗಿದೆ. ಜೀವನ ಪರ್ಯಂತ ಈ ದುಃಖವನ್ನ ಮರೆಯೋಕ್ಕಾಗಲ್ಲ ಅಂತ ರಿಪಬ್ಲಿಕರಣಕ್ಕೆ ಸಹನ ತಂದೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಕಣ್ಮುಂದೆ ಬೆಳೀತಾ ಇದ್ದ ಮಕ್ಕಳು ಈ ರೀತಿ ಕಾರಣವಲ್ಲದ ಕಾರಣಕ್ಕೆ ಶವವಾಗಿ ವಾಪಸ್ ಮನೆಗೆ ಬಂದ್ರೆ ಎಂಥ ತಂದೆ ತಾಯಿಗಾದ್ರೂ ಕೂಡ ಇದು ಅರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅವ್ರ ಮನೆ ಹತ್ರ ಇದ್ದೀನಿ. ದೃಶ್ಯ ನೋಡಿದ್ರೆ ಇದು ಕೋಲಾರದ ಎಸ್ಜಿ ಲೇಔಟ್. ಇಲ್ಲಿ ಏನು ಸಹನಾ ಎಂಬ ಯುವತಿ ಮೃತಪಟ್ಟಿರುವಂತದ್ದು. ನಿನ್ನೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋದ ಸಂದರ್ಭದಲ್ಲಿ ಏನು ಕಾಲ್ತುಳಿತಕ್ಕೆ ಸಿಕ್ಕಿ ಮೃತಪಟ್ಟಿರುವಂತದ್ದು. ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಏನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಹನಾ ಈ ರೀತಿ ಮಾಡೋದ್ರಿಂದ ಸರ್, ಇದು ಕಾಮನ್ ಆಗಿ ನಾಲೆಜ್ ಇರೋರು ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ ಸರ್. ಇದು ಯಾಕಂತಂದ್ರೆ ಇಂಥ ಒಂದು ಎಮೋಷನ್ಸ್ ಇದ್ದಾಗ ಸಡನ್ ಆಗಿ ಇಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಸಾಕಷ್ಟು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕಾಗಿತ್ತು, ಅದಕ್ಕೆ ಪ್ಲಾನ್ ಮಾಡಬೇಕಾಗಿತ್ತು ಅಂತ ಎಲ್ಲರೂ ಮಾತಾಡೋದು ಅದೇನೆ ಸರ್. ನಾವು ಮಾತಾಡೋದು ಅದೇನೆ. ಯಾಕೆಂದ್ರೆ ಆ ವಿಧಾನಸೌಧ ಮುಂದೆ ನೋಡಿದಾಗ ಜನ ಅಲಗತ್ತೆ ಇದು ನೂಕ್ಲು ಹಾಕಿ ಆಗ್ತದೆ, ಇದನ್ನ ಊಹಿಸಬೇಕಾಗಿತ್ತು. ಬಹುತೇಕ ಸತ್ತಿರುವಂತವರು ಎಲ್ಲ ಯುವಕರು ಸರ್, ಅಂದ್ರೆ ಯುವತಿಯರು ಸತ್ತಿರುವಂತ ಮೆಜಾರಿಟಿ ಎಲ್ಲ ಕೂಡ ಏನಾಗುತ್ತೆ 20-25 ಆಸುಪಾಸು ಎಲ್ಲರೂ ಅಂತ ಯುವಕರೇ ತೀರೋಗಿರೋದು, ಎಲ್ಲ ಕೈಗೆ ಬಂದಿರೋಂಥವ್ರು ನೋಡಿ. ಸಹನಾ ಈಗ ರೀಸೆಂಟ್ ಆಗಿ BA ಮುಗಿಸಿ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ರು. ಎಲ್ಲ ಅವ್ರ ಸ್ನೇಹಿತರೆಲ್ಲ ಹೋಗಿರೋಂಥದ್ದು. ಈಗ ಬಹಳಷ್ಟು ಜನ ಏನಾಗುತ್ತೆ ಆ ಏಜ್ ಗ್ರೂಪ್ ಅವರೇ ಆತ ಇರೋಂಥವ್ರೆ ತೀರೋಂಥವ್ರು. ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಡೆದಂತಹ ದುರಂತ ಪ್ರಕರಣದಲ್ಲಿ ಕೋಲಾರದ ಯುವತಿ ಮೃತಪಟ್ಟಿರುವ ಒಂದು ಕಡೆ ವ್ಯವಸ್ಥೆಯಲ್ಲಿನ ಲೋಪ, ಮತ್ತೊಂದು ಕಡೆ ಭದ್ರತಾ ದೃಷ್ಟಿಯಿಂದ ಕೈಗೊಳ್ಳಬೇಕಾಗಿರೋ ಕ್ರಮಗಳನ್ನ ಕೈಗೊಂಡಿಲ್ಲ, ಮತ್ತೊಂದು ಕಡೆ ತರಾತುರಿಯಲ್ಲಿ ಕಾರ್ಯಕ್ರಮ, ಅದರಲ್ಲೂ ಎರಡೆರಡು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದು. ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟ ಕೋಲಾರ ಮೂಲದ ಸಹನ ಮಗಳನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗಳು ನಿನ್ನೆ ವಿಜಯೋತ್ಸವಕ್ಕೆ ಹೋಗಿದ್ಲು. ಅವ್ಯವಸ್ಥೆ ಕಾರಣದಿಂದ ನನ್ನ ಮಗಳ ಸಾವಾಗಿದೆ. ಜೀವನ ಪರ್ಯಂತ ಈ ದುಃಖವನ್ನ ಮರೆಯೋಕ್ಕಾಗಲ್ಲ ಅಂತ ರಿಪಬ್ಲಿಕರಣಕ್ಕೆ ಸಹನ ತಂದೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಕಣ್ಮುಂದೆ ಬೆಳೀತಾ ಇದ್ದ ಮಕ್ಕಳು ಈ ರೀತಿ ಕಾರಣವಲ್ಲದ ಕಾರಣಕ್ಕೆ ಶವವಾಗಿ ವಾಪಸ್ ಮನೆಗೆ ಬಂದ್ರೆ ಎಂಥ ತಂದೆ ತಾಯಿಗಾದ್ರೂ ಕೂಡ ಇದು ಅರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅವ್ರ ಮನೆ ಹತ್ರ ಇದ್ದೀನಿ. ದೃಶ್ಯ ನೋಡಿದ್ರೆ ಇದು ಕೋಲಾರದ ಎಸ್ಜಿ ಲೇಔಟ್. ಇಲ್ಲಿ ಏನು ಸಹನಾ ಎಂಬ ಯುವತಿ ಮೃತಪಟ್ಟಿರುವಂತದ್ದು. ನಿನ್ನೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋದ ಸಂದರ್ಭದಲ್ಲಿ ಏನು ಕಾಲ್ತುಳಿತಕ್ಕೆ ಸಿಕ್ಕಿ ಮೃತಪಟ್ಟಿರುವಂತದ್ದು. ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಏನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಹನಾ ಈ ರೀತಿ ಮಾಡೋದ್ರಿಂದ ಸರ್, ಇದು ಕಾಮನ್ ಆಗಿ ನಾಲೆಜ್ ಇರೋರು ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ ಸರ್. ಇದು ಯಾಕಂತಂದ್ರೆ ಇಂಥ ಒಂದು ಎಮೋಷನ್ಸ್ ಇದ್ದಾಗ ಸಡನ್ ಆಗಿ ಇಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಸಾಕಷ್ಟು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕಾಗಿತ್ತು, ಅದಕ್ಕೆ ಪ್ಲಾನ್ ಮಾಡಬೇಕಾಗಿತ್ತು ಅಂತ ಎಲ್ಲರೂ ಮಾತಾಡೋದು ಅದೇನೆ ಸರ್. ನಾವು ಮಾತಾಡೋದು ಅದೇನೆ. ಯಾಕೆಂದ್ರೆ ಆ ವಿಧಾನಸೌಧ ಮುಂದೆ ನೋಡಿದಾಗ ಜನ ಅಲಗತ್ತೆ ಇದು ನೂಕ್ಲು ಹಾಕಿ ಆಗ್ತದೆ, ಇದನ್ನ ಊಹಿಸಬೇಕಾಗಿತ್ತು. ಬಹುತೇಕ ಸತ್ತಿರುವಂತವರು ಎಲ್ಲ ಯುವಕರು ಸರ್, ಅಂದ್ರೆ ಯುವತಿಯರು ಸತ್ತಿರುವಂತ ಮೆಜಾರಿಟಿ ಎಲ್ಲ ಕೂಡ ಏನಾಗುತ್ತೆ 20-25 ಆಸುಪಾಸು ಎಲ್ಲರೂ ಅಂತ ಯುವಕರೇ ತೀರೋಗಿರೋದು, ಎಲ್ಲ ಕೈಗೆ ಬಂದಿರೋಂಥವ್ರು ನೋಡಿ. ಸಹನಾ ಈಗ ರೀಸೆಂಟ್ ಆಗಿ BA ಮುಗಿಸಿ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ರು. ಎಲ್ಲ ಅವ್ರ ಸ್ನೇಹಿತರೆಲ್ಲ ಹೋಗಿರೋಂಥದ್ದು. ಈಗ ಬಹಳಷ್ಟು ಜನ ಏನಾಗುತ್ತೆ ಆ ಏಜ್ ಗ್ರೂಪ್ ಅವರೇ ಆತ ಇರೋಂಥವ್ರೆ ತೀರೋಂಥವ್ರು. ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಡೆದಂತಹ ದುರಂತ ಪ್ರಕರಣದಲ್ಲಿ ಕೋಲಾರದ ಯುವತಿ ಮೃತಪಟ್ಟಿರುವ ಒಂದು ಕಡೆ ವ್ಯವಸ್ಥೆಯಲ್ಲಿನ ಲೋಪ, ಮತ್ತೊಂದು ಕಡೆ ಭದ್ರತಾ ದೃಷ್ಟಿಯಿಂದ ಕೈಗೊಳ್ಳಬೇಕಾಗಿರೋ ಕ್ರಮಗಳನ್ನ ಕೈಗೊಂಡಿಲ್ಲ, ಮತ್ತೊಂದು ಕಡೆ ತರಾತುರಿಯಲ್ಲಿ ಕಾರ್ಯಕ್ರಮ, ಅದರಲ್ಲೂ ಎರಡೆರಡು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದು. ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟ ಕೋಲಾರ ಮೂಲದ ಸಹನ ಮಗಳನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗಳು ನಿನ್ನೆ ವಿಜಯೋತ್ಸವಕ್ಕೆ ಹೋಗಿದ್ಲು. ಅವ್ಯವಸ್ಥೆ ಕಾರಣದಿಂದ ನನ್ನ ಮಗಳ ಸಾವಾಗಿದೆ. ಜೀವನ ಪರ್ಯಂತ ಈ ದುಃಖವನ್ನ ಮರೆಯೋಕ್ಕಾಗಲ್ಲ ಅಂತ ರಿಪಬ್ಲಿಕರಣಕ್ಕೆ ಸಹನ ತಂದೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಕಣ್ಮುಂದೆ ಬೆಳೀತಾ ಇದ್ದ ಮಕ್ಕಳು ಈ ರೀತಿ ಕಾರಣವಲ್ಲದ ಕಾರಣಕ್ಕೆ ಶವವಾಗಿ ವಾಪಸ್ ಮನೆಗೆ ಬಂದ್ರೆ ಎಂಥ ತಂದೆ ತಾಯಿಗಾದ್ರೂ ಕೂಡ ಇದು ಅರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅವ್ರ ಮನೆ ಹತ್ರ ಇದ್ದೀನಿ. ದೃಶ್ಯ ನೋಡಿದ್ರೆ ಇದು ಕೋಲಾರದ ಎಸ್ಜಿ ಲೇಔಟ್. ಇಲ್ಲಿ ಏನು ಸಹನಾ ಎಂಬ ಯುವತಿ ಮೃತಪಟ್ಟಿರುವಂತದ್ದು. ನಿನ್ನೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋದ ಸಂದರ್ಭದಲ್ಲಿ ಏನು ಕಾಲ್ತುಳಿತಕ್ಕೆ ಸಿಕ್ಕಿ ಮೃತಪಟ್ಟಿರುವಂತದ್ದು. ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿ
ಏನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಹನಾ ಯಾಕೆ ಈ ರೀತಿ ಮಾಡೋದ್ರಿಂದ ಸರ್ ಇದು ಕಾಮನ್ ಆಗಿ ನಾಲೆಜ್ ಇರೋರು ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ ಸರ್ ಇದು. ಯಾಕಂತಂದ್ರೆ ಇಂಥ ಒಂದು ಎಮೋಷನ್ಸ್ ಇದ್ದಾಗ ಸಡನ್ ಆಗಿ ಇಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದು ಅದಕ್ಕೆ ಸಾಕಷ್ಟು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕಾಗಿತ್ತು, ಅದಕ್ಕೆ ಪ್ಲಾನ್ ಮಾಡಬೇಕಾಗಿತ್ತು ಅಂತ ಎಲ್ಲರೂ ಮಾತಾಡೋದು ಅದೇನೆ ಸರ್, ನಾವು ಮಾತಾಡೋದು ಅದೇನೆ. ಯಾಕೆಂದ್ರೆ ಆ ವಿಧಾನಸೌಧ ಮುಂದೆ ನೋಡಿದಾಗ ಜನ ಅಲಾಗುತ್ತೆ, ಇದು ನೂಕ್ಲು ಹಾಕಿ ಆಗ್ತದೆ, ಇದನ್ನ ಊಹಿಸಬೇಕಾಗಿತ್ತು. ಬಹುತೇಕ ಸತ್ತಿರುವಂತಹವರು ಎಲ್ಲ ಯುವಕರು ಸರ್, ಅಂದ್ರೆ ಯುವತಿಯರು ಸತ್ತಿರುವಂತ ಸರ್. ಮೆಜಾರಿಟಿ ಎಲ್ಲ ಕೂಡ ಏನಾಗುತ್ತೆ 20-25 ಆಸುಪಾಸು ಎಲ್ಲರು ಅಂತ ಯುವಕರೇ ತೀರೋಗಿರೋದು, ಎಲ್ಲ ಕೈಗೆ ಬಂದಿರೋಂಥವ್ರು ನೋಡಿ. ಸಹನಾ ಈಗ ರೀಸೆಂಟ್ ಆಗಿ BA ಮುಗಿಸಿ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ರು. ಎಲ್ಲ ಅವ್ರ ಸ್ನೇಹಿತರೆಲ್ಲ ಹೋಗಿರೋಂಥದ್ದು. ಈಗ ಬಹಳಷ್ಟು ಜನ ಏನಾಗುತ್ತೆ ಆ ಏಜ್ ಗ್ರೂಪ್ ಅವರೇ ಆತರ ಇರೋಂಥವ್ರೆ ತೀರೋಂಥವ್ರು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಡೆದಂತಹ ದುರಂತ ಪ್ರಕರಣದಲ್ಲಿ ಕೋಲಾರದ ಯುವತಿ ಮೃತಪಟ್ಟಿರುವ ಒಂದು ಕಡೆ ವ್ಯವಸ್ಥೆಯಲ್ಲಿನ ಲೋಪ, ಮತ್ತೊಂದು ಕಡೆ ಭದ್ರತಾ ದೃಷ್ಟಿಯಿಂದ ಕೈಗೊಳ್ಳಬೇಕಾಗಿರೋ ಕ್ರಮಗಳನ್ನ ಕೈಗೊಂಡಿಲ್ಲ, ಮತ್ತೊಂದು ಕಡೆ ತರಾತುರಿಯಲ್ಲಿ ಕಾರ್ಯಕ್ರಮ, ಅದರಲ್ಲೂ ಎರಡೆರಡು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದು. ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟ ಕೋಲಾರ ಮೂಲದ ಸಹನಾ ಮಗಳನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗಳು ನಿನ್ನೆ ವಿಜಯೋತ್ಸವಕ್ಕೆ ಹೋಗಿದ್ಲು, ಅವ್ಯವಸ್ಥೆ ಕಾರಣದಿಂದ ನನ್ನ ಮಗಳ ಸಾವಾಗಿದೆ, ಜೀವನ ಪರ್ಯಂತ ಈ ದುಃಖವನ್ನ ಮರೆಯೋಕ್ಕಾಗಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಹನಾ ತಂದೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಕಣ್ಮುಂದೆ ಬೆಳೀತಾ ಇದ್ದ ಮಕ್ಕಳು ಈ ರೀತಿ ಕಾರಣವಲ್ಲದ ಕಾರಣಕ್ಕೆ ಶವವಾಗಿ ವಾಪಸ್ ಮನೆಗೆ ಬಂದ್ರೆ ಎಂಥ ತಂದೆ ತಾಯಿಗಾದ್ರೂ ಕೂಡ ಇದು ಅರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅವ್ರ ಮನೆ ಹತ್ರ ಇದ್ದೀನಿ. ದೃಶ್ಯ ನೋಡಿದ್ರೆ ಇದು ಕೋಲಾರದ SG ಲೇಔಟ್. ಇಲ್ಲಿ ಏನು ಸಹನಾ ಎಂಬ ಯುವತಿ ಮೃತಪಟ್ಟಿರುವಂತದ್ದು. ನಿನ್ನೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋದ ಸಂದರ್ಭದಲ್ಲಿ ಏನು ಕಾಲ್ತುಳಿತಕ್ಕೆ ಸಿಕ್ಕಿ ಮೃತಪಟ್ಟಿರುವಂತದ್ದು. ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಏನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಹನಾ ಯಾಕೆ ಈ ರೀತಿ ಮಾಡೋದ್ರಿಂದ ಸರ್ ಇದು ಕಾಮನ್ ಆಗಿ ನಾಲೆಜ್ ಇರೋರು ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ ಸರ್ ಇದು. ಯಾಕಂತಂದ್ರೆ ಇಂಥ ಒಂದು ಎಮೋಷನ್ಸ್ ಇದ್ದಾಗ ಸಡನ್ ಆಗಿ ಇಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದು ಅದಕ್ಕೆ ಸಾಕಷ್ಟು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕಾಗಿತ್ತು, ಅದಕ್ಕೆ ಪ್ಲಾನ್ ಮಾಡಬೇಕಾಗಿತ್ತು ಅಂತ ಎಲ್ಲರೂ ಮಾತಾಡೋದು ಅದೇನೆ ಸರ್, ನಾವು ಮಾತಾಡೋದು ಅದೇನೆ. ಯಾಕೆಂದ್ರೆ ಆ ವಿಧಾನಸೌಧ ಮುಂದೆ ನೋಡಿದಾಗ ಜನ ಅಲಾಗುತ್ತೆ, ಇದು ನೂಕ್ಲು ಹಾಕಿ ಆಗ್ತದೆ, ಇದನ್ನ ಊಹಿಸಬೇಕಾಗಿತ್ತು. ಬಹುತೇಕ ಸತ್ತಿರುವಂತಹವರು ಎಲ್ಲ ಯುವಕರು ಸರ್, ಅಂದ್ರೆ ಯುವತಿಯರು ಸತ್ತಿರುವಂತ ಸರ್. ಮೆಜಾರಿಟಿ ಎಲ್ಲ ಕೂಡ ಏನಾಗುತ್ತೆ 20-25 ಆಸುಪಾಸು ಎಲ್ಲರು ಅಂತ ಯುವಕರೇ ತೀರೋಗಿರೋದು, ಎಲ್ಲ ಕೈಗೆ ಬಂದಿರೋಂಥವ್ರು ನೋಡಿ. ಸಹನಾ ಈಗ ರೀಸೆಂಟ್ ಆಗಿ BA ಮುಗಿಸಿ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ರು. ಎಲ್ಲ ಅವ್ರ ಸ್ನೇಹಿತರೆಲ್ಲ ಹೋಗಿರೋಂಥದ್ದು. ಈಗ ಬಹಳಷ್ಟು ಜನ ಏನಾಗುತ್ತೆ ಆ ಏಜ್ ಗ್ರೂಪ್ ಅವರೇ ಆತರ ಇರೋಂಥವ್ರೆ ತೀರೋಂಥವ್ರು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಡೆದಂತಹ ದುರಂತ ಪ್ರಕರಣದಲ್ಲಿ ಕೋಲಾರದ ಯುವತಿ ಮೃತಪಟ್ಟಿರುವ ಒಂದು ಕಡೆ ವ್ಯವಸ್ಥೆಯಲ್ಲಿನ ಲೋಪ, ಮತ್ತೊಂದು ಕಡೆ ಭದ್ರತಾ ದೃಷ್ಟಿಯಿಂದ ಕೈಗೊಳ್ಳಬೇಕಾಗಿರೋ ಕ್ರಮಗಳನ್ನ ಕೈಗೊಂಡಿಲ್ಲ, ಮತ್ತೊಂದು ಕಡೆ ತರಾತುರಿಯಲ್ಲಿ ಕಾರ್ಯಕ್ರಮ, ಅದರಲ್ಲೂ ಎರಡೆರಡು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದು. ಲಕ್ಷಾಂತರ